गुलबर्गा डिस्ट्रिक्ट में कुछ दिन पहले 1 जून को वाड़ी तालुका के हलकट्टा विलेज लालापुर के खेत में एक नामालूम महिला की जली हुई लाश मिली थी। ये केस बहुत ही टिपिकल और चैलेंजिंग था, लेकिन सिर्फ 3 दिन में वाड़ी पुलिस ने न सिर्फ लाश की पहचान की बल्कि कातिलों को भी गिरफ्तार करने में कामयाबी हासिल की है। एसपी अदुरु श्रीनिवासुलु ने प्रेस मीट में मीडिया को एड्रेस करते हुए बताया कि 1 जून को वाड़ी पुलिस स्टेशन में मोनप्पा नामी एक शख्स ने एक नामालूम और जली हुई लाश मिलने की रिपोर्ट दर्ज करवाई थी। पुलिस तुरंत एक्शन मोड में आई और मौका वारदात पर पहुंचकर इन्वेस्टिगेशन शुरू किया था। लाश पूरी तरह से जल चुकी थी, जिसके कारण पहचान करना मुश्किल हो गया था, लेकिन सीसीटीवी फुटेज और दूसरे डिजिटल सोर्सेस का इस्तेमाल करते हुए वाड़ी पुलिस ने सिर्फ 3 दिन में उस महिला की पहचान कर ली। महिला का नाम देवीबाई, उम्र 42 साल, जो विजयपुर के सिंदगी तालुका की रहने वाली थी। इस मर्डर केस में पुलिस ने 2 अक्यूज्ड सोमलू पवार और हामू अलियास पप्पू राठौड़ को गिरफ्तार किया है। इन दोनों ने देवीबाई का कत्ल कर उसकी लाश को पेट्रोल डालकर जला दिया था ताकि उसकी शनाख्त ना हो सके। एसपी अदुरु श्रीनिवासुलु ने वाड़ी पुलिस टीम की तारीफ करते हुए कहा कि ये काफ़ी कॉम्प्लिकेटेड केस था, लेकिन पुलिस टीम ने पूरी मेहनत और डेडिकेशन के साथ इस केस को सॉल्व किया और आरोपियों को गिरफ्तार कर जेल भेज दिया है। मज़ीद तफसीलात के लिए वीडियो एंड तक ज़रूर देखें। ಕಂಪ್ಲೀಟ್ ಆಗಿ ಬರ್ನ್ಟ್ ಆಗಿರುವಂತಹ ಒಂದು ಡೆಡ್ ಬಾಡಿ ಸಿಕ್ಕಿದೆ ನಮಗೆ. ಅದೆಲ್ಲ ಸ್ವಲ್ಪ ಸೋಕೋ ಟೀಮು ನಮ್ಮ FSL ಟೀಮ್ ಎಲ್ಲ ಪರಿಶೀಲಿಸಿದ ಮೇಲೆ ನಮಗೆ ಕೆಲವೊಂದು ಅವರು ಅಂದಾಜು 30 to 35 ಇಯರ್ಸ್ ಇರುವಂತಹ ಒಂದು ಲೇಡಿ ಡೆಡ್ ಬಾಡಿ ಅಂತ ನಮಗೆ ಗಮನಕ್ಕೆ ಬರುತ್ತೆ. ಬಟ್ ಅದು ಬಾಡಿ ಯಾವ ಥರ ಸುಟ್ಟಿದ್ದಾರೆ ಅಂದರೆ ಮೈ ಮೇಲೆ ಯಾವುದೇ ತರಹ ನಮಗೆ ಗುರುತು ಸಿಗಬಾರದು ಅನ್ನೋ ಉದ್ದೇಶದಿಂದ ಅವರು ಸುಟ್ಟಿರೋದು ಅನ್ನೋದು ನಮಗೆ ಗಮನಕ್ಕೂ ಬಂದಿದೆ. ತಕ್ಷಣ ನಾವು ಅಲ್ಲೇ ಲೋಕಲೈಟ್ ಆಗಿರೋ ಶ್ರೀ ಮೋನಪ್ಪ ತಂದೆ ಮರೆಪ್ಪ ಅಂತ ಅವ್ರ ಕಡೆಯಿಂದ ಒಂದು ದೂರು ತಗೊಂಡು ಕ್ರೈಮ್ ನಂಬರ್ 65/2025 ಅಡಿಯಲ್ಲಿ ಒಂದು ಮರ್ಡರ್ ಕೇಸ್ ಒಂದು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರುವುದು ಇರುತ್ತದೆ. ಇದರಲ್ಲಿ DYSP ಶಾಬಾದ್ ಮತ್ತು ಅವರ ಟೀಮ್ ಆಗಿ CPI ಚಿತ್ತಾಪುರ್ ತಿರುಮಲೇಶ್, PSI ವಾಡಿ ಮತ್ತು ASI ಗುಂಡಪ್ಪ, ಶರಣಪ್ಪ, ಲಾಲ್ ಅಹ್ಮದ್, HC ಆಗಿರುವಂಥ ಚಂದ್ರಶೇಖರ್, ವೀರಭದ್ರ, ಲಕ್ಷ್ಮಣ್, ಆನಂದ್, ರಮಣಯ್ಯ ಮತ್ತು ಬಲರಾಮ್ ಮತ್ತು PC ರವರಾಗಿರುವಂಥ ರವೀಂದ್ರ, ಆರಿಫ್, ರಮೇಶ್, ಸುನೀಲ್, ದೇವು ಇವರೆಲ್ಲ ಸೇರಿಕೊಂಡು ಒಂದು ಟೀಮ್ ಮಾಡಲಾಗಿದೆ. ಬಟ್ ಇನಿಷಿಯಲ್ ಆಗಿ ನಮ್ಗೆ ಇದೊಂದು ಚಾಲೆಂಜಿಂಗ್ ತರಹ ಕೇಸ್ ಚಾಲೆಂಜಿಂಗ್ ಥರ ಇತ್ತು. ಯಾಕಂದರೆ ಅವ್ರದ್ದು ಯಾರು ಅದು ಬಾಡಿ ಇನ್ನೂ ನಮಗೆ ಐಡೆಂಟಿಫೈ ಆಗಿಲ್ಲ ಮತ್ತು ಯಾರು ಮಾಡಿರೋದು ಅನ್ನೋದು ನಮಗೆ ಇನಿಷಿಯಲ್ ಆಗಿ ಕ್ಲೂಲೆಸ್ ಇದ್ದೀವಿ. ಮತ್ತು ನಾವು ಸರೌಂಡಿಂಗ್ಸ್ ಎಲ್ಲ ಚೆಕ್ ಮಾಡಿದಾಗ ಯಾವುದೇ ತರಹ ಮಿಸ್ಸಿಂಗ್ ಕಂಪ್ಲೇಂಟು ನಮ್ಮ ಜಿಲ್ಲೆಯಲ್ಲಾಗಲಿ ಸರೌಂಡಿಂಗ್ ಜಿಲ್ಲೆ ಆಗಲಿ ಇಂಥ ಮ್ಯಾಚ್ ಆಗಿರೋಂಥ ಯಾವುದೂ ಮಿಸ್ಸಿಂಗ್ ಕೇಸು ದಾಖಲಾಗಿರುವುದಿಲ್ಲ. ತದನಂತರ ನಾವು ಈ ತಂಡ ಸಾಕಷ್ಟು ಕಂಟಿನ್ಯೂಸ್ ಆಗಿ ಒಂದು 2-3 ಡೇಸ್ ಎಫರ್ಟ್ಸ್ ಮಾಡಿದ ಮೇಲೆ ನಮಗೆ ಕೆಲವೊಂದು ಕ್ಲೂಸು ಸಿಕ್ಕುತ್ತೆ. ಆ ಕ್ಲೂಸನ್ನ ಲೀಡ್ ಫಾಲೋಅಪ್ ಮಾಡ್ಕೊಂಡು ಹೋದಿದ ಮೇಲೆ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಅವರು ಮೃತಳ ಹೆಸರು ದೇವಿಬಾಯಿ ಗಂಡ ಲಾಲ್ ಸಿಂಗ್ ಜಾಧವ್ ಅಂತ, ಗನಿಯಾರ್ ತಾಂಡ, ಸಿಂದಗಿ, ಬಿಜಾಪುರ ಡಿಸ್ಟಿಕ್ದವರು ಅನ್ನೋದು ಗೊತ್ತಾಗುತ್ತೆ. ತದನಂತರ ನಾವು ಇದು ಕೃತ್ಯವನ್ನು ಈ ಮರ್ಡರಲ್ಲಿ ಅಫೆನ್ಸ್ ಮಾಡಿರುವಂಥ ಆರೋಪಿಗಳನ್ನು ನಾವು ಐಡೆಂಟಿಫೈ ಮಾಡುತ್ತೇವೆ. ಅವರು ಸೋಮ್ಲು ತಂದೆ ಠಾಕ್ರೂ ಪವಾರ್ ಮತ್ತು ಹಾಮು ಅಲಿಯಾಸ್ ಪಪ್ಪು ತಂದೆ ಲಾಲು ರಾಥೋಡ್, ಇಬ್ಬರು ಗನಿಯಾರ್ದವರು, ಸಿಂದಗಿ ಬಿಜಾಪುರ ಡಿಸ್ಟಿಕ್ ಅವ್ರು ನಾವು ತಕ್ಷಣ ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೇವೆ. ಅವರು ಮತ್ತು ಅವರ ಕಡೆಯಿಂದ ಡೆಡ್ ಬಾಡಿ ಸಾಗಿಸಲಿಕ್ಕೆ ಯೂಸ್ ಮಾಡಿರುವಂತಹ ಹೋಂಡಾ ವೆನ್ಯೂ ಕಾರ್ ಮತ್ತು ಅದರ್ ಎಲ್ಲ ಜಪ್ತಿ ಪಡ್ಕೊಂಡಿದ್ದೇವೆ. ಬಟ್ ಇದರಲ್ಲಿ ತಾವು ಎಲ್ಲ ಮೋಟಿವ್ ಏನು ಮತ್ತು ಹೆಂಗೆ ಇದೆಲ್ಲ ಮಾಡಿದರು ಅನ್ನೋದು ಕೆಲವೊಂದು ಕ್ವಶನ್ಸ್ಗೆ ನಾನು ಉತ್ತರ ನೀಡುತ್ತೇನೆ. ಮೊದಲನೇದಾಗಿ ಇವರು ವಿಕ್ಟಿಮು ಅಕ್ಯೂಸ್ಡು ಅವರ ಡೀಟೇಲ್ಸ್ ಏನಂದರೆ, ಇವರು ವಿಕ್ಟಿಮ್ ಅವರು ಗನಿಯಾರ್ ತಾಂಡ, ಸಿಂದಗಿ, ವಿಜಯಪುರ ಡಿಸ್ಟಿಕ್ ಸೇರಿದವಳು. ಇವರು ಮೊದಲನೇ ಮದುವೆ ಮಾಡಿಕೊಂಡು ಫಸ್ಟ್ ಮ್ಯಾರೇಜಿಂದ ಸಪ್ರೇಟಾಗಿ ಈ ಅಕ್ಯೂಸ್ಡ್ A1 ಯಾರಿದ್ದಾರೋ ಸೋಮ್ಲು ತಂದೆ ಠಾಕ್ರೂ ರಾಥೋಡ್ ಇವರ ಜೊತೆ ವಾಸವಿರ್ತಿದ್ರು, ಇವ್ರ ಜೊತೆಯಲ್ಲಿ ಇರ್ತಿದ್ರು. ಮೊದಲನೇ ಮ್ಯಾರೇಜಲ್ಲಿ ವಿಕ್ಟಿಮ್ಗೆ 2 ಹೆಣ್ಣು ಮಕ್ಕಳಿದ್ರು, ಒಬ್ಬರಿಗೆ ಮದುವೆ ಆಗಿದೆ, ಇನ್ನೊಬ್ಬರು ಮೈನರ್ ಗರ್ಲ್ ಇದ್ದರು. ಅವರಿಗೆ ಮದುವೆ ಮಾಡಬೇಕು ಅನ್ನೋ ಒಂದು ವಿಷಯ ಬಂದಾಗ ಈ ಅಕ್ಯೂಸ್ಡ್ ಸೋಮ್ಲುಕು ಮತ್ತು ವಿಕ್ಟಿಮ್ ದೇವಿಬಾಯಿ ಅವ್ರಿಗೂ ಜಗಳ ನಡೆಯುತ್ತೆ. ಅದು ನಿರಂತರವಾಗಿ ಆಗುತ್ತೆ. ಅವರಿಗೆ ಯಾವ ತರಹ ಮದುವೆ ಮಾಡಬೇಕು, ಯಾರ ಜೊತೆಯಲ್ಲಿ ಮದುವೆ ಮಾಡಬೇಕು, ಎಲ್ಲಿ ಮದುವೆ ಮಾಡಬೇಕು, ಹೇಗೆ ಮದುವೆ ಮಾಡಬೇಕು
ಸಂಬಂಧ ವಿತಿನ್ ರಿಲೇಷನಲ್ಲಿ ಕೊಡಬೇಕಾ ಆಚೆ ಕೊಡಬೇಕಾ ಅನ್ನೋ ಸಾಕಷ್ಟು ವಿಷಯಗಳೆಲ್ಲ ಇವರಿಗೆ ನಿರಂತರವಾಗಿ ಜಗಳ ನಡೀತಾ ಇತ್ತು. ಬಟ್ ಆ ದಿನ ಏನು ಅವರು ಆಮೇಲೆ ಅವರು ಈ ಸೋಮಲು ರಾಥೋಡ್ ಅನ್ನೋರು ಈ ಆಲಂದಲ್ಲಿ ಅವರಿಗೆ OFC ಕೇಬಲ್ ಕೆಲಸ ಮಾಡಲಿಕ್ಕೆ ಅಂತ ಕೆಲಸ ಇಲ್ಲಿ ಸಿಕ್ಕಿದ ಮೇಲೆ ಅವರು ಈ ದೇವಿಬಾಯಿ ಮತ್ತು ಅವರ ಒಬ್ಬ ಮಗಳ ಜೊತೆ ಆಲಂದ್ ಸಂಗಲ್ಗಿ ಬಿ ಆಲಂದಕ್ಕೆ 8 ತಿಂಗಳ ಹಿಂದೆ ಬಂದಿದ್ದಾರೆ. ಆ ದಿನವೂ 31 ಮೇ 2025 ಅಫೆನ್ಸ್ ಡೇ ದಿನ ಬೆಳಿಗ್ಗೆನೂ ಇದೇ ತರಹ ಅವರು ಜಗಳ ಮಾಡ್ಕೊಂಡಿರ್ತಾರೆ. ಆವಾಗ ಸೋಮಲು ಅನ್ನೋರು ದೇವಿಬಾಯಿ ಕೇಳ್ತಾರೋ, ನಾನು ನಿಮ್ಮ ಊರಿಗೆ ಬಿಟ್ಟು ಬರ್ತೀನಿ ಅಂತ ಗಾಡಿಯಲ್ಲಿ ಹಚ್ಕೊಳ್ತಾನೆ ಅವನು ಹೋಂಡಾ ವೆನ್ಯೂ ಕಾರಲ್ಲಿ. ಅವ್ರ ಜೊತೆಯಲ್ಲಿನೂ ಇನ್ನೊಬ್ಬರು ಹಾಮು ಅಂತ ಸೋಮ್ಲು ರಿಲೇಟಿವ್ ಇವರು ಹಾಮು ಅನ್ನೋರು. ಅವರು ಈ 3 ಜನ ಹೋಂಡಾ ವೆನ್ಯೂ ಕಾರಲ್ಲಿ ಹಚ್ಕೊಂಡು ಬಿಜಾಪುರ ನಿಮಗೆ ಬಸ್ ಹತ್ಸಿನಿ ಅಂತ ಸೋಮ್ಲು ಅನ್ನೋರು ದೇವಿಬಾಯಿಗೆ ಗಾಡಿಯಲ್ಲಿ ಕೂರಿಸ್ಕೊಂಡು ಜೊತೆಲಿ ಹಾಮೂನ್ ಕರ್ಕೊಂಡು ಹೋಗಿ ಟುವರ್ಡ್ಸ್ ಕಲಬುರ್ಗಿ ವೈಪು ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಆಲಂದ್ ಚೆಕ್ ಪೋಸ್ಟ್ ಬಸ್ಸು ಹತ್ಸ್ಬೇಕಾಗಿತ್ತು, ಹತ್ಸಲಿಲ್ಲ. ಆಮೇಲೆ ತದನಂತರ ಆಯಿತು ನಿಮಗೆ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಕಡೆ ಬಸ್ ಹತ್ಸಿನ ಅಂತ ಮತ್ತು ರಿಂಗ್ ರೋಡ್ ಮೇಲೆ ಕರ್ಕೊಂಡು ಬಂದು ಟುವರ್ಡ್ಸ್ ಸೇಡಮ್ ಸೈಡ್ ಟರ್ನ್ ಆಗಿದ ಮೇಲೆ ಅವರು ಇನ್ನೂ ರೊಚ್ಚಿಗೆದ್ದು ಯಾಕೆ ಈ ಥರ ಮಾಡ್ತಾಯಿದ್ರೆ, ನನಗೆ ಬಸ್ ಹತ್ಸಿ ಕಳಿಸ್ತೀನಿ ಅಂತ ಹೇಳಿದ್ರೆ, ಮತ್ತು ಸೇಡಮ್ ಕಡೆ ಈ ಕಡೆ ಕರ್ಕೊಂಡು ಬರ್ತಾಯಿದ್ರೆ ಅಂತ ಕಾರಲ್ಲೇ ಜಗಳ ತೆಗೆದಿದ ಮೇಲೆ ಹಾಗೆ ಜಗಳ ಜಾಸ್ತಿ ಆಗ್ತಾ ಹೋಯಿತು. ಸೋಮ್ಲು ಅನ್ನೋರು ಇವ್ರನ್ನ ಇಮಿಡಿಯೇಟಾಗಿ ಏನಾದ್ರು ಮಾಡಬೇಕು, ಇಲ್ಲ ಅಂದರೆ ಅವರು ಪ್ರೀ ಪ್ಲ್ಯಾನ್ ಆಗಿ ಮರ್ಡರ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲೇ ಬಂದಿರ್ತಾರೆ. ಬಟ್ ಇನ್ನೂ ಡಿಲೇ ಮಾಡಿದರೆ ಕಷ್ಟ ಅಂತ ನಿಯರ್ ಸನ್ನೂರು ಕ್ರಾಸ್ ಕಡೆ ಬಂದಾಗ ಅವರು ಈ ವಿಕ್ಟಿಮ್ ಕಡೆ ಒಂದು ಸ್ಕಾರ್ಫ್ ಇರುತ್ತೆ ಮತ್ತು ಅವನೊಂದು ಶಾಲ್ ಇರುತ್ತೆ, ಎಲ್ಲ ತೊಗೊಂಡು ಸ್ಟ್ರ್ಯಾಂಗ್ಯುಲೇಷನ್ ಮಾಡಿ ಫ್ರಂಟ್ ಸೀಟಲ್ಲಿ ಸ್ಟ್ರ್ಯಾಂಗ್ಯುಲೇಷನ್ ಮಾಡಿ ಕೊಲೆ ಮಾಡ್ತಾರೆ. ತದನಂತರ ಅದು ಡೇ ಟೈಮ್ ಅರೌಂಡ್ 10:30 ಆ ಟೈಮಲ್ಲಿ ಆಗಿದೆ. ತದನಂತರ ಅವರು ಡೆಡ್ ಬಾಡಿನ ಡಿಸ್ಪೋಸ್ ಮಾಡಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಫ್ರಂಟ್ ಸೀಟಲ್ಲೇ ಡೆಡ್ ಬಾಡಿನ ಹಂಗೆ ಇಟ್ಟು ಸ್ವಲ್ಪ ಸೀಟಿನ ಬ್ಯಾಕ್ ಲೀನ್ ಮಾಡಿಸಿ ಅವ್ರ ಫೇಸ್ ಮೇಲೆ ಒಂಚೂರು ಸ್ಯಾರಿ ಹಾಕ್ತಾರೆ. ಸೊ ಎಲ್ಲಿ ಡಿಸ್ಪೋಸ್ ಮಾಡಬೇಕು, ಅವ್ರಿಗೂ ಎಲ್ಲಿ ಡಿಸ್ಪೋಸ್ ಮಾಡಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇರೋದಿಲ್ಲ. ಹಾಗೆ ಟುವರ್ಡ್ಸ್ ಸೇಡಮ್ ಕಡೆ ತರಲಿದ್ದಾಗ ನಿಯರ್ ಬೈ ಟೋಲ್ ಪ್ಲಾಜಾ ನೋಡಿ ಮತ್ತೆ ಯಾರಾದರೂ ಅಲ್ಲಿ ಹಿಡಿತಾರೆ ಅನ್ನೋದು ಮತ್ತೆ ಯೂಟರ್ನ್ ಮಾಡಿಕೊಂಡು ಮತ್ತೆ ಕಲಬುರ್ಗಿಗೆ ಬಂದು ಶಾಬಾದ್ ರೋಡು ಮತ್ತು ಬಂಕೂರು ಅಲ್ಲಿಗೆ ಬಂದಾಗ ಅವರು ನಿಯರ್ ಬೈ ಶಾಬಾದಲ್ಲೇ ಪರ್ಚೇಸ್ ಮಾಡ್ತಾರೆ. ಒಂದು ರಾವೂರ್ ಕಡೆ ಒಂದು ಥ್ರೆಡ್ ಪರ್ಚೇಸ್ ಮಾಡ್ತಾರೆ, ಅದು ಕಾಲಿಗೆ ಕಟ್ಟಲಿಕ್ಕೆ ಸಣ್ಣ ಥ್ರೆಡ್ ಪರ್ಚೇಸ್ ಮಾಡ್ತಾರೆ. ಆಮೇಲೆ ಚಿತ್ತಾಪುರಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಶಾಪಲ್ಲಿ ಒಂದು 15 ಲೀಟರ್ ವೈಟ್ ಕ್ಯಾನ್ ಪರ್ಚೇಸ್ ಮಾಡ್ತಾರೆ ಪೆಟ್ರೋಲ್ ತಗೊಳ್ಳೋಕ್ಕೆ. ತದನಂತರ ಮತ್ತೆ ರಾವೂರು, ಹಲ್ಕಟ್ಟಿ, ಲಾಡ್ಲಾಪುರು ಹಾಗೆ ಟುವರ್ಡ್ಸ್ ಯಾದಗಿರಿ ಕಡೆ ಹೋಗ್ತಾರೆ. ಆ ಬ್ರಿಡ್ಜಲ್ಲಿ ನೀರಲ್ಲಿ ಏನೋ ಹಾಕಬೇಕು ಅಂತ. ಬಟ್ ಆ ಯಾದಗಿರಿ ತೆಲಂಗಾಣ ಬಾರ್ಡರ್ ಕಡೆ ಚೆಕ್ ಪೋಸ್ಟ್ ನೋಡಿ ಅಲ್ಲಿ ಲಾಡ್ಲಾಪುರು ಹಾಗೆ ಟುವರ್ಡ್ಸ್ ಯಾದಗಿರಿ ಕಡೆ ಹೋಗ್ತಾರೆ. ಆ ಬ್ರಿಡ್ಜಲ್ಲಿ ನೀರಲ್ಲಿ ಏನೋ ಹಾಕಬೇಕು ಅಂತ. ಬಟ್ ಆ ಯಾದಗಿರಿ ತೆಲಂಗಾಣ ಬಾರ್ಡರ್ ಕಡೆ ಚೆಕ್ ಪೋಸ್ಟ್ ನೋಡಿ ಅಲ್ಲಿ ಪೊಲೀಸ್ ಇರೋದು ನೋಡಿ ಮತ್ತೆ ಅವರು ರಿಟರ್ನ್ ಆಗ್ತಾರೆ. ಬಟ್ ಅಲ್ಲಿ ರಿಟರ್ನ್ ಹಾಕಬೇಕಾದ್ರೆ ಅಲ್ಲಿ ಯಾದಗಿರಲ್ಲಿ ಒಂದು ಸಲಿಕೆ ಪರ್ಚೇಸ್ ಮಾಡ್ತಾರೆ ಮತ್ತು ಒಂದು 15 ಲೀಟರ್ಸ್ ಕ್ಯಾನ್ ಏನು ತಂದಿದ್ದಾರೆ ಪರ್ಚೇಸ್ ಮಾಡಿ ಅದರಲ್ಲಿ ಪೆಟ್ರೋಲು ಪರ್ಚೇಸ್ ಮಾಡಿರ್ತಾರೆ. ಮತ್ತು ಸಂಜೆ 4:30 ಹಾಗೆ ಟೈಮ್ ಆಗುತ್ತೆ. ಮತ್ತು ಅವರು ರಿಟರ್ನ್ ವಾಪಸ್ ಯಾದಗಿರಿ, ಲಾಡ್ಲಾಪುರ್, ಹಲ್ಕಟ್ಟಿಗೆ ಬಂದಾಗ ನೈಟ್ ಆಗಿರುತ್ತದೆ. ತದನಂತರ ಸ್ವಲ್ಪ ಡೆಸರ್ಟೆಡ್ ಜಾಗ ಎಲ್ಲ ನೋಡುತ್ತೆ, ಅದು ಟುವರ್ಡ್ಸ್ ರೋಡ್ ಇರುವುದು ಕಂಡು ಬರುತ್ತೆ ಅವ್ರಿಗೆ. ಅದೇ ಅಲ್ಲಿ ಅವರು ಗಾಡಿ ತೊಗೊಂಡು ಬಂದು ಅಲ್ಲಿ ಇಟ್ಟು ಆ ಬಾಡಿನಲ್ಲಿ ಹಾಕಿ ಅವ್ರೇನು ಪರ್ಚೇಸ್ ಮಾಡಿದ್ರು ಸಲಿಕೆಯಿಂದ ಟ್ರೈ ಮಾಡ್ತಾರೆ ಅಟ್ಲೀಸ್ಟ್ ಡಿಗ್ ಮಾಡಿ ಬಾಡಿನ ಹಾಕ್ಲಿಕ್ಕೆ. ಬಟ್ ಆ ಲ್ಯಾಂಡ್ ಭಾಳಷ್ಟು ಹಾರ್ಡ್ ಇರೋದ್ರಿಂದ ಅವರು ಮಾಡೋಕ್ಕಾಗಿಲ್ಲ ಅವರಿಗೆ. ತದನಂತರ ಅವರು ಬಾಡಿ ಅಲ್ಲೇ ಇಟ್ಟು ಪೆಟ್ರೋಲ್ ಹಾಕಿ ಸುಟ್ಟು ಅಲ್ಲಿಂದ ಅದೆಲ್ಲ ಸುಟ್ಟು ಹಾಕಿ ಆಮೇಲೆ ಅಲ್ಲಿಂದ ವಾಪಸ್ ಹೋಗ್ತಾರೆ. ಸೊ ಅದು ಶನಿವಾರ ಆಗಿರುತ್ತೆ. ನಮಗೆ ಸಂಡೇ ಮಾಹಿತಿ ಬಂದಿರುತ್ತದೆ. ಬಟ್ ಇದು ನಮಗೆ ಮಾಹಿತಿ ಎಲ್ಲ ಕರೆಕ್ಟಾಗಿ ಮೈನ್ ಲೀಡ್ ಇದರಲ್ಲಿ ಸಿಕ್ಕಿರೋದು ನಮಗೆ ಸಲಿಕೆ ಪರ್ಚೇಸು, ಈ ಥ್ರೆಡ್ಡು ಸಲಿಕೆ ಪರ್ಚೇಸಿಂದ ನಮಗೆ ಮಾಹಿತಿ ಸಿಕ್ಕಿರುತ್ತದೆ. ಅಲ್ಲಿ ಸ್ಪಾಟಲ್ಲಿ ನಮಗೆ ಕ್ಯಾನು ಪ್ಲಸ್ ಸಲಿಕೆ ಸಿಕ್ಕಿದೆ. ಆ ಕ್ಯಾನು ಮತ್ತು ಸಲಿಕೆದೆಲ್ಲ ಎಲ್ಲಿ ಪರ್ಚೇಸ್ ಆಯಿತು ಅದು ಎಲ್ಲ ನಾವು
ಹಿಂದೆ ಫಾಲೋಅಪ್ ಮಾಡ್ತಿದ್ದಾಗ ಈ ಸಲಿಕೆ ಒಬ್ಬರು ಪರ್ಚೇಸ್ ಮಾಡಿರೋದು ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಆ ಸಲಿಕೆ ಪರ್ಚೇಸ್ ಅವರು ಯಾರು ಅನ್ನೋದೆಲ್ಲ ಹುಡುಕ್ತಾ ಹೋದಾಗ ಈ ಹಾಮು ಪರ್ಚೇಸ್ ಮಾಡಿದ್ರಿ ಸಲಿಕೆ ಇದೆಲ್ಲ, ಯಾಕಂದರೆ ಡ್ರೈವಿಂಗ್ ಸೋಮ್ಲು ಮಾಡ್ತಿದ್ರು, ಡೆಡ್ ಬಾಡಿ ಫಸ್ಟ್ ಸೀಟಲ್ಲಿ ಫ್ರಂಟ್ ಸೀಟಲ್ಲಿತ್ತು, ಹಿಂದೆ ಹಾಮು ಕೂತಿದ್ರು, ಎಲ್ಲ ಕಡೆ ಅವನೇ ಪರ್ಚೇಸ್ ಮಾಡ್ತಾ ಹೋಗಿದ್ದು. ಅದೆಲ್ಲ ಪರ್ಚೇಸ್ ಎಲ್ಲ ಡೀಟೇಲ್ ತೆಗೆದಾಗ ಹಾಮು ಮುಖಾಂತರ ಈ ಸೋಮ್ಲು ಮತ್ತು ದೇವಿಬಾಯಿ ಅನ್ನೋದು ಡೀಟೇಲಾಗಿ ನಮಗೆ ಮಾಹಿತಿ ಸಿಕ್ಕಿದೆ. ಇಮಿಡಿಯೇಟಾಗಿ ನಾವು ಅವ್ರಿಗೆ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವರೆಲ್ಲ ಒಪ್ಕೊಂಡಿರೋದು ಇರುತ್ತೆ ಮತ್ತು ಈ ಸ್ಟೋರಿ ಎಲ್ಲ ಅವರು ನೆರೇಟ್ ಮಾಡಿರೋದು ಇರುತ್ತೆ.